ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಭವಿಷ್ಯದ ಬಗ್ಗೆ ತಿಳಿಯುವ ಕುತೂಹಲ ಇದ್ದೇ ಇರುತ್ತದೆ. ಇಂದು ನಾವು ರಾಶಿಚಕ್ರದ ಅತ್ಯಂತ ಶಕ್ತಿಯುತ ಮತ್ತು ರಾಜವೈಭೋಗದ ರಾಶಿಯಾದ ಸಿಂಹರಾಶಿಯ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲಿದ್ದೇವೆ. ಸಿಂಹರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತದೆ, ಅವರ ಹುಟ್ಟಿನಿಂದ ಸಾವಿನವರೆಗಿನ ಹಾದಿ ಎಂಥದ್ದು, ಅವರ ಜೀವನದ ಏರಿಳಿತಗಳು ಮತ್ತು ಗುಪ್ತ ಸತ್ಯಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡೋಣ. ನೀವೇನಾದರೂ ಸಿಂಹರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮ್ಮ ಜೀವನದ ಕಥೆಯನ್ನೇ ಹೇಳುತ್ತಿದೆ ಎಂದು ನಿಮಗನಿಸುವುದು ಖಂಡಿತ. ರಾಶಿಯ ಮೂಲತತ್ವ ಮತ್ತು ಅಧಿಪತಿ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಸಿಂಹರಾಶಿಯು 5ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ. ಸೂರ್ಯನು ಆತ್ಮ ಮತ್ತು ಶಕ್ತಿಯ ಸಂಕೇತ. ಹೇಗೆ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆಯೋ ಹಾಗೆಯೇ ಸಿಂಹರಾಶಿಯವರ ಸುತ್ತ ಇಡೀ ಜಗತ್ತು ತಿರುಗಬೇಕೆಂದು ಇವರು ಬಯಸುತ್ತಾರೆ. ಇದು ಅಗ್ನಿತತ್ವದ ರಾಶಿ ಮತ್ತು ಸ್ಥಿರ ರಾಶಿಯಾದುದೆ. ಅಂದರೆ ಇವರಲ್ಲಿ ಅಚಲವಾದ ನಿರ್ಧಾರ ಮತ್ತು ಜಲಪಾತದಂತಹ ವೇಗವಿರುತ್ತದೆ. ಇವರು ಹುಟ್ಟುತ್ತಲೇ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡು ಬಂದಿರುತ್ತಾರೆ. ಸಿಂಹನಂತೆ ಬದುಕು, ಸಿಂಹಾಸನದ ಚಿಂತೆ ಬೇಡ, ನೀನು ಎಲ್ಲಿ ಕುಳಿತುಕೊಳ್ಳುತ್ತೀಯೋ ಅದೇ ಸಿಂಹಾಸನವಾಗುತ್ತದೆ ಎಂಬ ಮಾತು ಇವರಿಗೆ ಅಕ್ಷರಶಃ ಅನ್ವಯಿಸುತ್ತದೆ. ಬಾಲ್ಯ ಮತ್ತು ಹುಟ್ಟಿನ ಪ್ರಭಾವ. ಸಿಂಹರಾಶಿಯ ಮಗು ಜನಿಸಿದಾಗ ಆ ಮನೆಯ ಕಳೆ ಬದಲಾಗುತ್ತದೆ. ಮನೆಯ ಹಿರಿಯರು ಅಥವಾ ಜ್ಯೋತಿಷಿಗಳು ಈ ಮಗುವನ್ನು ನೋಡಿ ಇವನು ನಮ್ಮ ಮನೆತನದ ಹೆಸರನ್ನು ಬೆಳಗುತ್ತಾನೆ, ದೊಡ್ಡ ಅಧಿಕಾರಿಯಾಗುತ್ತಾನೆ ಅಥವಾ ಇಡೀ ಮನೆತನವನ್ನು ಮುನ್ನಡೆಸುವ ನಾಯಕನಾಗುತ್ತಾನೆ ಎಂದು ಭವಿಷ್ಯ ನುಡಿಯುತ್ತಾರೆ. ಅದಕ್ಕೆ ಕಾರಣ ಇವರಲ್ಲಿರುವ ಆ ವಿಶೇಷವಾದ ವೈಬ್ಸ್ ಅಥವಾ ಎನರ್ಜಿ. ಸಿಂಹರಾಶಿಯ ಮಗುವನ್ನು ಕೈಗೆತ್ತಿಕೊಂಡಾಗ ಎಂತಹವರಿಗೂ ಒಂದು ರೀತಿಯ ಸಕಾರಾತ್ಮಕ ಶಕ್ತಿ ಸಿಗುತ್ತದೆ. ಇವರು ಬಾಲ್ಯದಲ್ಲಿ ಬಹಳ ಚಟುವಟಿಕೆಯಿಂದ ಇರುತ್ತಾರೆ ಮತ್ತು ಮನೆಯಲ್ಲಿ ಎಲ್ಲರ ಗಮನ ತಮ್ಮ ಮೇಲೆ ಇರಬೇಕೆಂದು ಬಯಸುತ್ತಾರೆ. ಇವರು ಬಾಲ್ಯದಿಂದಲೇ ಸ್ವಾಭಿಮಾನಿಗಳು, ಯಾರಿಗೂ ಅಷ್ಟಾಗಿ ಬಗ್ಗುವವರಲ್ಲ. ಶಾಲಾ ಜೀವನ ಮತ್ತು ವಿದ್ಯಾಭ್ಯಾಸ. ಶಾಲಾ ದಿನಗಳಲ್ಲಿ ಸಿಂಹರಾಶಿಯವರು ಕೇವಲ ವಿದ್ಯಾರ್ಥಿಯಾಗಿರುವುದಿಲ್ಲ, ಇವರು ಆ ಶಾಲೆಯ ನಾಯಕರಾಗಿರುತ್ತಾರೆ. ಇವರು ಕ್ಲಾಸ್ ಮಾನಿಟರ್ ಆಗಿರಲಿ ಅಥವಾ ಇಲ್ಲದಿರಲಿ, ಇಡೀ ತಂಡ ಇವರ ಮಾತನ್ನು ಕೇಳುತ್ತದೆ. ಶಿಕ್ಷಕರಿಗೆ ಇವರ ಅಚ್ಚುಕಟ್ಟುತನ ಮತ್ತು ಆತ್ಮವಿಶ್ವಾಸ ಬಹಳ ಇಷ್ಟವಾಗುತ್ತದೆ. ಇವರು ಓದಿನಲ್ಲಿ ಸಾಧಾರಣವಾಗಿದ್ದರೂ ಸಹ ಕ್ರೀಡೆ, ಭಾಷಣ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಂಬರ್ 1 ಸ್ಥಾನದಲ್ಲಿರುತ್ತಾರೆ. ಯಾರು ಇವರನ್ನು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಾರೋ ಅವರಿಗಾಗಿ ಏನು ಬೇಕಾದರೂ ಮಾಡಲು ಇವರು ಸಿದ್ಧರಿರುತ್ತಾರೆ. ಆದರೆ ಯಾರಾದರೂ ಇವರ ಮೇಲೆ ದಬ್ಬಾಳಿಕೆ ಮಾಡಲು ಬಂದ್ರೆ ಅಥವಾ ಇವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅವರು ಎಷ್ಟೇ ದೊಡ್ಡವರಾಗಿದ್ದರೂ ಇವರು ಸುಮ್ಮನಿರುವುದಿಲ್ಲ. ಇವರ ವಿದ್ಯಾಭ್ಯಾಸದ ಹಾದಿಯಲ್ಲಿ ಸ್ವಲ್ಪ ಹಠಮಾರಿತನ ಇರುತ್ತದೆ. ಇವರು ತಮಗೆ ಇಷ್ಟವಾದ ವಿಷಯಗಳನ್ನು ಮಾತ್ರ ಬಹಳ ಆಸಕ್ತಿಯಿಂದ ಕಲಿಯುತ್ತಾರೆ. ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಸ್ನೇಹ ಮತ್ತು ಸಾಮಾಜಿಕ ಜೀವನ.
ಸಿಂಹರಾಶಿಯವರು ತೆರೆದ ಪುಸ್ತಕದಂತೆ. ಇವರ ಮನಸ್ಸಿನಲ್ಲಿ ಏನಿದೆಯೋ ಅದು ನೇರವಾಗಿ ತುಟಿಯ ಮೇಲೆ ಬರುತ್ತದೆ. ಇವರಿಗೆ ರಾಜಕೀಯ ಮಾಡುವುದು ಅಥವಾ ಬೆನ್ನು ಹಿಂದೆ ಮಾತನಾಡುವುದು ತಿಳಿಯದಿಲ್ಲ ಮತ್ತು ಅಂತಹ ಜನರನ್ನು ಇವರು ದ್ವೇಷಿಸುತ್ತಾರೆ. ಇವರ ಸ್ನೇಹ ಬಳಗ ದೊಡ್ಡದಾಗಿರುತ್ತದೆ. ಗೆಳೆಯರಿಗಾಗಿ ಪ್ರಾಣ ಕೊಡಲು ಸಿದ್ಧರಿರುವ ಇವರು ಸ್ನೇಹದಲ್ಲಿ ಬಹಳ ಪ್ರಾಮಾಣಿಕರಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಇವರ ಗೆಳೆಯರು ಇವರನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇವರು ತಮ್ಮ ಗೆಳೆಯರ ಗುಂಪಿನಲ್ಲಿ ಸದಾ ಆಕರ್ಷಣೆಯ ಕೇಂದ್ರಬಿಂದುವಾಗಿರುತ್ತಾರೆ. ಇವರ ಮಾತುಗಾರಿಕೆ ಮತ್ತು ವ್ಯಕ್ತಿತ್ವ ಎಂತಹವರನ್ನು ಸೆಳೆಯುತ್ತದೆ. ಪ್ರೇಮ ಜೀವನ ಮತ್ತು ಭಾವನೆಗಳು. ಹೊರನೋಟಕ್ಕೆ ಸಿಂಹದಂತೆ ಗಂಭೀರವಾಗಿ ಕಾಣುವ ಇವರು ಒಳಗಿನಿಂದ ಅತ್ಯಂತ ಮೃದು ಸ್ವಭಾವದವರು. ಪ್ರೀತಿಯ ವಿಷಯದಲ್ಲಿ ಇವರು ಬಹಳ ಭಾವಜೀವಿಗಳು. ಇವರು ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ದೈವಿಕವಾಗಿ ಕಾಣುತ್ತಾರೆ. ಇವರ ಪ್ರೇಮ ಸಂಬಂಧಗಳು ಬಹಳ ಆಳವಾಗಿರುತ್ತವೆ. ಆದರೆ ಇವರಲ್ಲಿರುವ ಸಿಟ್ಟು ಮತ್ತು ಎಲ್ಲವನ್ನೂ ತಮ್ಮ ಹತತೋಳಿಕಿನಲ್ಲಿಟ್ಟುಕೊಳ್ಳಬೇಕೆಂಬ ಹಠ ಕೆಲವೊಮ್ಮೆ ಪ್ರೇಮ ಜೀವನದಲ್ಲಿ ಬಿರುಕು ತರಬಹುದು. ಇವರು ತಮ್ಮ ಸಂಗಾತಿಯಿಂದ ಅತಿಯಾದ ನಿಷ್ಠೆ ಮತ್ತು ಗೌರವವನ್ನು ನಿರೀಕ್ಷಿಸುತ್ತಾರೆ. ಸೋಲನ್ನು ಒಪ್ಪಿಕೊಳ್ಳುವ ಗುಣ ಪ್ರೇಮದಲ್ಲೂ ಇರುವುದರಿಂದ ಪ್ರೇಮ ವೈಫಲ್ಯವಾದರೆ ಇವರು ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗುತ್ತಾರೆ. ಆದರೆ ಅದನ್ನು ಯಾರಿಗೂ ತೋರಿಸಿಕೊಳ್ಳದೆ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಾರೆ. ವೈವಾಹಿಕ ಜೀವನ ಮತ್ತು ಕುಟುಂಬ. ಸಿಂಹರಾಶಿಯವರ ವೈವಾಹಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳಿರುತ್ತವೆ. ಇವರ ಸಂಗಾತಿ ಸಾಮಾನ್ಯವಾಗಿ ಬಹಳ ಶಿಸ್ತಿನವರು ಅಥವಾ ಸ್ವಲ್ಪ ಕಟ್ಟುನಿಟ್ಟಿನ ಸ್ವಭಾವದವರು ಆಗಿರುತ್ತಾರೆ. ಇದರಿಂದ ಆರಂಭದಲ್ಲಿ ಸಣ್ಣಪುಟ್ಟ ಸಂಘರ್ಷಗಳು ಉಂಟಾಗಬಹುದು. ಸಂಗಾತಿಯ ಹಠ ಮತ್ತು ಸಿಂಹರಾಶಿಯವರ ಸ್ವಾಭಿಮಾನದ ನಡುವೆ ಹೊಂದಾಣಿಕೆಯ ಅಗತ್ಯವಿರುತ್ತದೆ. ಆದರೆ ಒಮ್ಮೆ ಪರಸ್ಪರ ಅರ್ಥ ಮಾಡಿಕೊಂಡ್ರೆ ಇವರ ಸಂಸಾರ ನೌಕೆ ಬಹಳ ಸುಂದರವಾಗಿ ಸಾಗುತ್ತದೆ. ಇವರು ತಮ್ಮ ಮಕ್ಕಳ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಾರೆ ಮತ್ತು ಅವರಿಗೆ ಉತ್ತಮ ಜೀವನ ನೀಡಲು ಹಗಲಿರುಳು ಶ್ರಮಿಸುತ್ತಾರೆ. ಕುಟುಂಬದ ಜವಾಬ್ದಾರಿಯನ್ನು ಇವರು ತಲೆ ಮೇಲೆ ಹೊತ್ತು ನಿಭಾಯಿಸುತ್ತಾರೆ. ವೃತ್ತಿಜೀವನ ಮತ್ತು ಭಾಗ್ಯೋದಯ. ಸಿಂಹರಾಶಿಯವರ ನಿಜವಾದ ಭಾಗ್ಯೋದಯ 27 ಅಥವಾ 28ನೇ ವರ್ಷದ ನಂತರ ಆರಂಭವಾಗುತ್ತದೆ. 28ನೇ ವರ್ಷದಿಂದ ಇವರ ಜೀವನದಲ್ಲಿ ದೊಡ್ಡ ತಿರುವುಗಳು ಸಿಗುತ್ತವೆ. ಇವರು ಕೆಲಸ ಮಾಡುವ ಜಾಗದಲ್ಲಿ ಸದಾ ಉನ್ನತ ಸ್ಥಾನದಲ್ಲಿರಲು ಬಯಸುತ್ತಾರೆ. ಯಾರದೋ ಕೈಕೆಳಗೆ ಕೆಲಸ ಮಾಡುವುದಕ್ಕಿಂತ ಸ್ವಂತ ಉದ್ಯೋಗ ಮಾಡುವುದು ಇವರಿಗೆ ಹೆಚ್ಚು ಯಶಸ್ಸು ನೀಡುತ್ತದೆ. ಇವರಿಗೆ ಮಂಗಳ ಗ್ರಹವು ಯೋಗಕಾರಕವಾಗಿರುವುದರಿಂದ ಇವರ ಅದೃಷ್ಟದ ಹಾದಿ ಮಂಗಳನ ಪ್ರಭಾವದಿಂದ ತೆರೆಯುತ್ತದೆ. ಇವರು ಪೊಲೀಸ್, ಮಿಲಿಟರಿ, ಆಡಳಿತಾತ್ಮಕ ಸೇವೆಗಳು, ರಾಜಕೀಯ ಅಥವಾ ಕಲೆ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡುತ್ತಾರೆ. ಇವರು 36 ರಿಂದ 38 ವರ್ಷಗಳ ಒಳಗೆ ಜೀವನದಲ್ಲಿ ಸಂಪೂರ್ಣವಾಗಿ ಸ್ಥಿರತೆಯನ್ನು ಕಂಡುಕೊಳ್ಳುತ್ತಾರೆ. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು. ಹಣದ ವಿಚಾರದಲ್ಲಿ ಇವರು ಬಹಳ ಉದಾರಿಗಳು. ಇವರ ಬಳಿ ಹಣ ಎಷ್ಟು ವೇಗವಾಗಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಖರ್ಚಾಗುತ್ತದೆ. ಇವರು ಐಶ್ವರ್ಯ ಜೀವನ ನಡೆಸಲು ಇಷ್ಟಪಡುತ್ತಾರೆ. ಬೆಲೆಬಾಳುವ ಕಾರುಗಳು, ಬಟ್ಟೆಗಳು ಮತ್ತು ಆಭರಣಗಳ ಮೇಲೆ ಇವರಿಗೆ ಆಸಕ್ತಿ ಹೆಚ್ಚು. ಸಮಾಜದಲ್ಲಿ ತಮ್ಮ ಅಂತಸ್ತನ್ನು ಕಾಪಾಡಿಕೊಳ್ಳಲು ಇವರು ಎಷ್ಟು ಬೇಕಾದರೂ ಖರ್ಚು ಮಾಡುತ್ತಾರೆ. ಆದರೆ ಇವರ ಹತ್ತಿರ ಹಣದ ಕೊರತೆ ಉಂಟಾಗುವುದು ಬಹಳ ಕಡಿಮೆ, ಯಾಕೆಂದರೆ ಸೂರ್ಯನ ಕೃಪೆ ಇವರ ಮೇಲಿರುತ್ತದೆ. ಇವರು ದಾನಧರ್ಮ ಮಾಡುವುದರಲ್ಲೂ ಕೂಡ ಮುಂದೆ ಇರುತ್ತಾರೆ. ದೌರ್ಬಲ್ಯಗಳು ಮತ್ತು ಎಚ್ಚರಿಕೆ. ಸಿಂಹರಾಶಿಯವರ ಅತಿದೊಡ್ಡ ದೌರ್ಬಲ್ಯವೆಂದರೆ ಇವರ ಅಹಂಕಾರ ಮತ್ತು ಸಿಟ್ಟು. ಇವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಬಹಳ ಕಡಿಮೆ. ನಾನೇ ಸರಿ ಎಂಬ ಭಾವನೆ ಇವರನ್ನು ಕೆಲವೊಮ್ಮೆ ಸಂಕಷ್ಟಕ್ಕೆ ಸಿಲುಕಿಸಬಹುದು. ಹಾಗೆಯೇ ಇವರು ಇತರರ ಹೊಗಳಿಕೆಗೆ ಬೇಗನೆ ಮರುಳಾಗುತ್ತಾರೆ. ಇದನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳಬಹುದು. ಇವರು ತಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿ ವಹಿಸಬೇಕು. ವಿಶೇಷವಾಗಿ ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳು, ಬೆನ್ನು ನೋವು ಮತ್ತು ರಕ್ತದೊತ್ತಡದ ಬಗ್ಗೆ ಎಚ್ಚರವಿರಲಿ. ಸೂರ್ಯನ ಆರಾಧನೆ ಮಾಡುವುದು ಇವರ ಎಲ್ಲಾ ಸಮಸ್ಯೆಗಳಿಗೆ ಸಂಜೀವನಿಯಂತೆ ಕೆಲಸ ಮಾಡುತ್ತದೆ. ಜೀವನದ ಅಂತಿಮ ಪಯಣ ಮತ್ತು ಯಶಸ್ಸು. ಜೀವನದ ಅಂತಿಮ ಹಂತದಲ್ಲಿ ಸಿಂಹರಾಶಿಯವರು ಬಹಳ ಜ್ಞಾನವಂತರಾಗುತ್ತಾರೆ. ಇವರು ತಾವು ಅನುಭವಿಸಿದ ಕಷ್ಟಸುಖಗಳಿಂದ ಇತರರಿಗೆ ಪಾಠ ಹೇಳುವ ಮಾರ್ಗದರ್ಶಕರಾಗುತ್ತಾರೆ. ವಯಸ್ಸಾದಂತೆ ಇವರು ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ತೋರಿಸುತ್ತಾರೆ. ಸಮಾಜದಲ್ಲಿ ಇವರು ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಗುರುತಿಸಲ್ಪಡುತ್ತಾರೆ. ಇವರು ತಮ್ಮ ಜೀವನದ ಸಾಧನೆಗಳನ್ನು ನೆನೆದು ತೃಪ್ತಿಯಿಂದ ಕಾಲ ಕಳೆಯುತ್ತಾರೆ. ಇವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಇವರನ್ನು ಬಹಳ ಗೌರವದಿಂದ ಕಾಣುತ್ತಾರೆ. ಸಿಂಹದಂತೆ ಬದುಕಿದ ಇವರು ಕೊನೆಯವರೆಗೂ ಆ ಒಂದು ರಾಜಗಾಂಭೀರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಹರಾಶಿಯವರ ಜೀವನ ಎಷ್ಟು ರೋಚಕವಾಗಿರುತ್ತದೆ ಎಂದು. ಹೋರಾಟ, ಹಠ ಮತ್ತು ಸಾಧನೆ ಇವರ ಜೀವನದ ಮಂತ್ರಗಳು. ನೀವೇನಾದರೂ ಸಿಂಹರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿ ನಡೆದ ಇಂತಹ ಘಟನೆಗಳನ್ನು ನಮ್ಮೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಗೆಳೆಯರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಜ್ಯೋತಿಷ್ಯ ಮತ್ತು ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಸದಾ ನಗುನಗುತ್ತಾ ಇರಿ, ಸೂರ್ಯನಂತೆ ಪ್ರಜ್ವಲಿಸಿ. ಧನ್ಯವಾದಗಳು. ಹರ ಹರ ಮಹಾದೇವ.